ಹೀರೋಯಿನ್ಗೆ ತನ್ನ ಮಗನ ಬರ್ಡೇನ ಯಾರೂ ಸೆಲೆಬ್ರೇಟ್ ಮಾಡ್ದಾರಂಗೆ ಸ್ವಲ್ಪ ಡಿಫ್ರೆಂಟಾಗಿ ಬರ್ತ್ಡೇನ ಸೆಲೆಬ್ರೇಟ್ ಮಾಡಬೇಕು ಅನ್ನೋ ಒಂದು ಆಸೆಯಲ್ಲಿ ಇಡೀ ಫ್ಯಾಮಿಲಿನ ಮಧ್ಯೆ ಸಮುದ್ರಕ್ಕೆ ಟ್ರಿಪ್ಪಿಗೆ ಅಂತ ಕರ್ಕೊಂಡ್ ಬಂದಿದ್ದಾಳೆ. ಆದ್ರೆ ಇವ್ರು ಈ ತರ ಇಲ್ಲಿ ಬಂದಾಗ್ಲೇ ಸಮುದ್ರದಲ್ಲಿದ್ದ ಎಲ್ಲ ನೀರು ಆಪೋಸಿಟ್ ಸೈಡಿಗೆ ಟ್ರಾನ್ಸ್ಫರ್ ಆಗೋಗ್ಬಿಡ್ತು. ಆದ್ರೆ ರಿಯಲ್ ಪ್ರಾಬ್ಲಮ್ ಇದಲ್ಲ. ಟ್ರಾನ್ಸ್ಫರ್ ಆಗಿದ್ದ ನೀರು ಇನ್ನು ಸ್ವಲ್ಪ ದಿವಸದಲ್ಲೇ ಮತ್ತೆ ವಾಪಸ್ ಬರುತ್ತೆ. ಅಷ್ಟರಲ್ಲಿ ಇವರಲ್ಲಿಂದ ತಪ್ಪಿಸ್ಕೊಂಡ್ರೆಲ್ಲ ತಪ್ಪಿಸ್ಕೋಬೇಕಾದ್ರೆ ಯಾವ್ಯಾವ ತರದ ಕಷ್ಟಗಳನ್ನೆಲ್ಲ ಫೇಸ್ ಮಾಡಿದ್ರು ಅಂತ ಟ್ವಿಸ್ಟ್ ಮೇಲೆ ಟ್ವಿಸ್ಟ್ ಇಟ್ಟು ಹೇಳಿರೋ ಒಂದು ಮೂವಿನೇ ಸರ್ವೈವಲ್ ಅಂತ. ಈ ಮೂವಿ ಬಗ್ಗೆ ತಿಳ್ಕೊಳಕ್ ಮುಂಚೆ ನಮ್ಮ ಚಾನಲ್ನ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮೂವಿ ಸ್ಟಾರ್ಟಿಂಗ್ ಸೀನಲ್ಲಿ ಒಂದು ಫ್ಯಾಮಿಲಿ ಎಂಜಾಯ್ ಮಾಡ್ಕೊಂಡು ಬೋಟಲ್ಲಿ ಹೋಗ್ತಿರೋದನ್ನ ತೋರಿಸ್ತಾ ಇದ್ದಾರೆ. ಇವರೇ ನಮ್ಮ ಹೀರೋಯಿನ್, ಇದು ಅವ್ರ ಹಸ್ಬೆಂಡ್ ಟಾಮ್ ಮತ್ತು ಇನ್ನಿಬ್ರು ಅವ್ರ ಮಕ್ಕಳು ಬೆನ್ ಅಂಡ್ ಕ್ಯಾಸಿಲ್ ಅಂತ. ಇವ್ರು ಯಾಕೆ ಹಿಂಗೆ ಮಧ್ಯೆ ಸಮುದ್ರಕ್ಕೆ ಬಂದಿದ್ದಾರೆ ಅಂದ್ರೆ ಹೀರೋಯಿನ್ಗೆ ತನ್ನ ಮಗನ ಬರ್ಡೇನ ಯಾರೋ ಸೆಲೆಬ್ರೇಟ್ ಮಾಡ್ದಿರಂಗೆ ಸ್ವಲ್ಪ ಡಿಫ್ರೆಂಟ್ ಆಗಿ ಸೆಲೆಬ್ರೇಟ್ ಮಾಡಬೇಕು ಅನ್ನೋ ಆಸೆಯಲ್ಲಿ ಫ್ಯಾಮಿಲಿನ ಕರ್ಕೊಂಡು ಮಧ್ಯೆ ಸಮುದ್ರಕ್ಕೆ ಬಂದಿದ್ದಾಳೆ. ಯಾವಾಗ ನೈಟ್ ಆಗುತ್ತೆ, ಯಾವಾಗ ಬರ್ಡೇ ಪಾರ್ಟಿನ ಸೆಲೆಬ್ರೇಟ್ ಮಾಡ್ತೀವಿ ಅಂತ ಎಕ್ಸೈಟ್ಮೆಂಟ್ ಅಲ್ಲಿ ವೇಟ್ ಮಾಡ್ತಾ ಇದ್ದಾರೆ. ಆಗ ಹೀರೋಯಿನ್ ನನಗೆ ಸ್ವಲ್ಪ ಬೋರ್ ಹೊಡಿತಿದೆ, ನಾನು ಸ್ವಿಮ್ ಮಾಡ್ಕೊಂಡ್ ಬರ್ತೀನಿ ಅಂತ ಸ್ವಿಮ್ ಮಾಡಕ್ಕೆ ನೀರಲ್ಲಿ ಇಳಿದ್ಲು. ಈ ಕಡೆ ಅವಳ ಮಗಳು ಕ್ಯಾಸಿಲ್ ಹಾರ್ಟ್ ಕೇಳೋದ್ರಲ್ಲಿ ಬ್ಯುಸಿಯಾಗಿ ಹೋಗ್ಬಿಟ್ಲು. ಸ್ವಿಮ್ ಮಾಡೋಣ ಅಂತ ಹೋದ್ಲಲ್ವ ಹೀರೋಯಿನು, ಅವಳಿಗೆ ನೀರ್ ಯಾಕೋ ಸ್ವಲ್ಪ ಡಿಫ್ರೆಂಟ್ ಆಗಿರಂಗೆ ಫೀಲ್ ಆಗ್ತಾ ಇತ್ತು. ಯಾಕೆ ನೀರ್ ಹಿಂಗಿದೆ ಅಂತ ಯೋಚಿಸ್ತಿರ್ಬೇಕಾರೆ ನೀರು ಅವಳನ್ನ ಒಂದ್ ಕಡೆ ಎಳೆಯಕ್ ಸ್ಟಾರ್ಟ್ ಮಾಡ್ಬಿಡ್ತು. ಆದ್ರಿಂದ ತಪ್ಪಿಸ್ಕೊಳಕ್ ಎಷ್ಟೇ ಟ್ರೈ ಮಾಡಿದ್ರು ಆಗ್ತಿರ್ಲಿಲ್ಲ. ಈ ಕಡೆ ಅವಳ ಮಗಳಿಗೆ ಕರೆಯೋಣ ಅಂದ್ರು ಅವಳ ಮಗಳು ಹಾರ್ಟ್ ಕೇಳೋದ್ರಲ್ಲಿ ಅವಳು ಕಿರ್ಚೋದು ಇವಳಿಗೆ ಕೇಳಿಸ್ತಾನೂ ಇರ್ಲಿಲ್ಲ. ಅವಳ ಗಂಡ ಟಾಮ್ ಅವ್ನ ಮಗನಿಗೆ ಹೆಂಗ್ ಮೀನ್ ಹಿಡಿಯೋದು ಅಂತ ಹೇಳ್ಕೊಡೋದ್ರಲ್ಲಿ ಅವನು ಆ ಕಡೆ ಬ್ಯುಸಿಯಾಗಿದ್ರಿಂದ ಇವಳು ಕಿರ್ಚೋದು ಅವನಿಗೂ ಕೇಳಿಸ್ತಿರ್ಲಿಲ್ಲ. ಹಿಂಗೆ ಅವಳಿಂದ ಆದಷ್ಟು ತಪ್ಪಿಸ್ಕೊಳಕ್ ಟ್ರೈ ಮಾಡಿದ್ರು ಒಂದ್ ಲೆವೆಲ್ ಮೇಲೆ ಆಗ್ತಿಲ್ಲ ಅಂದ ಕೂಡಲೇ ಮುಳುಗಕ್ಕೆ ಸ್ಟಾರ್ಟ್ ಮಾಡ್ಬಿಟ್ಲು. ಆಗ ಟಾಮ್ ಈ ಕಡೆ ಏನೋ ಸೌಂಡ್ ಕೇಳಿಸ್ತಿದ್ಯಲ್ಲ ಅಂತ ತಿರುಗಿ ನೋಡಿದ ತಕ್ಷಣ ಅವನಿಗೆ ಶಾಕ್ ಆಗೋಗ್ಬಿಡ್ತು. ಬೇಗ ಬೋಟ್ನ ಅವಳ ಹತ್ರ ತಿರುಗಿಸಿ ಇವನು ನೀರಲ್ಲಿ ಇಳ್ದಿ ಕಷ್ಟಪಟ್ಟು ಕಾಪಾಡ್ಬಿಟ್ಟ. ಕಾಪಾಡಿದ ತಕ್ಷಣ ಫಸ್ಟ್ ಅವಳ ಮಗಳಿಗೆ ಬೈತಾ ಇದ್ದಾನೆ, ನಿನ್ಗೆ ಎಸತ್ತಿ ಹೇಳೋದು ಯಾರೊಬ್ರು ನೀರಲ್ಲಿ ಸ್ವಿಮ್ ಮಾಡಕ್ ಹೋದ್ರೆ ಅವ್ರನ್ನ ಇನ್ನೊಬ್ರು ನೋಡ್ತಾ ಇರಬೇಕು ಅಂತ, ಯಾಕೆ ನೋಡ್ಲಿಲ್ಲ ಅಂತ ಬಯಕ್ ಸ್ಟಾರ್ಟ್ ಮಾಡ್ದ. ಅದಕ್ಕೆ ಅವಳು ನಾನು ಹಾಡು ಕೇಳ್ತಾ ಇದೆ ಅಂತ ಹೇಳ್ತಾ ಈ ಮಾತನ್ನ ಅಲ್ಲಿಗೆ ಮುಗಿಸ್ಕೊಂಡ್ಬಿಟ್ರು. ಯಾಕಂದ್ರೆ ನೈಟ್ ಬರ್ಡೇ ಪಾರ್ಟಿ ಇದೆ ಅಂತ. ಇವ್ರು ಎಕ್ಸ್ಪೆಕ್ಟ್ ಮಾಡ್ದಂಗೆ ನೈಟು ಆಯ್ತು, ಕೇಕ್ನ ಕಟ್ ಮಾಡ್ಕೊಂಡು ಫೋಟೋ ತಕ್ಕೊಂಡು ಗಿಫ್ಟ್ನ ಕೊಡ್ಕೊಂಡು ಅಂತ ಅವ್ರು ಎಕ್ಸ್ಪೆಕ್ಟ್ ಮಾಡ್ದಂಗೆ ಬರ್ಡೇ ಪಾರ್ಟಿನ ತುಂಬಾ ಎಂಜಾಯ್ಮೆಂಟ್ ಅಲ್ಲಿ ಸೆಲೆಬ್ರೇಟ್ ಮಾಡಿ ಮುಗಿಸಿದ್ರು. ಆಗ ಇವಳು ಕ್ಯಾಸಿಲ್ಗೆ ತನ್ನ ಬಾಯ್ ಫ್ರೆಂಡಿಗೆ ಕಾಲ್ ಮಾಡೋಣ ಅಂತ ಬೋಟ್ ಮೇಲೆ ಬಂದು ಕಾಲ್ ಮಾಡಿ ಮಾತಾಡ್ತಾ ಇದ್ಲು. ಆಗ ಅವನು ಏನ್ ಬರ್ಡೇ ಪಾರ್ಟಿ ಎಲ್ಲ ಮುಗೀತಾ ಮತ್ ಇನ್ಯಾವಾಗ ಈ ಕಡೆ ರಿಟರ್ನ್ ಆಗ್ತೀರಾ ಅಂತ ಕೇಳ್ತಿರ್ಬೇಕಾರೆ ಆ ಬಾಯ್ ಫ್ರೆಂಡ್ ಇದ್ದಿದ್ದ ಜಾಗದಲ್ಲಿ ಈ ಗುಡುಗು ಮಿಂಚುಗಳೆಲ್ಲ ಜಾಸ್ತಿ ಹೊಡಿತಾ ಕ್ಲೈಮೇಟ್ ಚೇಂಜ್ ಆಗೋದು ತುಂಬಾ ಕ್ಲಿಯರ್ ಆಗಿ ಇವಳಿಗೆ ಕಾಣಿಸ್ತಾ ಇತ್ತು. ಏನಿದು, ಏನಕ್ಕೆ ಇಷ್ಟೊಂದು ಕ್ಲೈಮೇಟ್ ಚೇಂಜು ಅಂತ ಹೇಳಿ ಕೇಳ್ತಿರ್ಬೇಕಾರೆ ಸಿಗ್ನಲ್ ಕಟ್ ಆಗೋಗ್ಬಿಡ್ತು. ಇದ್ರಿಂದ ಅವಳು ಎದುರುಕೊಂಡು ಈ ಎಲ್ಲಾ ವಿಷಯನೂ ಕೆಳಗ್ ಬಂದು ಇಡೀ ಫ್ಯಾಮಿಲಿಗೆ ತಿಳಿಸಿದ್ಲು. ಇದನ್ನ ಕೇಳಿದ ತಕ್ಷಣ ಟಾಮಿಗೂ ಏನೂ ಅರ್ಥ ಆಗ್ಲಿಲ್ಲ. ಅವ್ನು ಇದ್ರ ಬಗ್ಗೆ ಯೋಚಿಸ್ತಿರ್ಬೇಕಾರೆ ಏನೋ ಒಂದು ಬೋಟಿಗೆ ತಾಗ್ದಂಗೆ ಫೀಲ್ ಆಗಿ ಹೊರಗೆ ಬಂದು ನೋಡಿದ್ರೆ ಬೋಟ್ ಸುತ್ತಲೂ ಈ ತಿಮಿಂಗ್ಲ ಅನ್ನೋ ಮೀನು ಸುತ್ತಾರ್ಕೊಂಡ್ಬಿಟ್ಟಿದೆ. ಇದನ್ನ ನೋಡಿದ ತಕ್ಷಣ ಟಾಮಿಗೆ ತುಂಬಾನೇ ಶಾಕ್ ಆಗೋಗ್ಬಿಡ್ತು. ಯಾಕಂದ್ರೆ ಇವನು ಈ ಸಮುದ್ರದ ಬಗ್ಗೆ ರಿಸರ್ಚ್ ಮಾಡೋನು. ಈ ಟೈಮಿಗೆ ಈ ಮೀನುಗಳೆಲ್ಲ ಇಲ್ಲಿ ಬರಬಾರ್ದಲ್ಲ ಅಂತ ಯೋಚಿಸ್ತಾ ಬೋಟ್ಗೆ ಏನಾದ್ರು ಡ್ಯಾಮೇಜ್ ಆಗಿದೆ ಅಂತ ನೋಡಕ್ಕೆ ನೀರಲ್ಲಿ ಇಳ್ದಿ ಕೆಳಗೆ ಹೋದ. ಆದ್ರೆ ಮತ್ತೆ ಮೇಲ್ ಬರ್ಬೇಕಾರೆ ಕೈಯಲ್ಲಿ ಗಾಯ ಮಾಡ್ಕೊಂಡು ರಕ್ತದ ಜೊತೆ ಮೇಲ್ ಬಂದ. ಇದನ್ನ ನೋಡಿದ ತಕ್ಷಣ ಹೀರೋಯಿನ್ ಎದುರ್ಕೊಂಡು ಫಸ್ಟ್ ಏಡ್ ಮಾಡಿದ್ಲು. ಫಸ್ಟ್ ಏಡ್ ಎಲ್ಲ ಮಾಡಿ ಮುಗಿಸಿದ್ಮೇಲೆ ಕೇಳ್ತಾ ಇದ್ದಾಳೆ, ಏನಾಯ್ತು, ಏನಾದ್ರು ತುಂಬಾ ದೊಡ್ಡ ಪ್ರಾಬ್ಲಮಾ, ಬೋಟ್ ಏನಾದ್ರು ಡ್ಯಾಮೇಜ್ ಆಗಿದೆಯಾ ಅಂತ ಕೇಳ್ತಾ ಇದ್ದಾಳೆ. ಅದಕ್ಕೆ ಟಾಮ್ ತುಂಬಾ ದೊಡ್ಡ ಪ್ರಾಬ್ಲಮೇ, ನಮ್ ಬೋಟ್ ಅಲ್ಲಿರೋ ಒಂದು ಪಾರ್ಟ್ ಹೊಡೆದೋಗಿದೆ, ಅದಿಲ್ದೆ ಬೋಟ್ ನ ಸ್ಟಾರ್ಟ್ ಮಾಡಿದ್ರೆ ನಮ್ ಇಂಜಿನ್ ಕೆಟ್ಟೋಗುತ್ತೆ ಅಂತ ಹೇಳ್ತಿರ್ಬೇಕಾರೆ ಎಲ್ಲರಿಗೂ ಭಯ ಸ್ಟಾರ್ಟ್ ಆಗೋಗ್ಬಿಡ್ತು. ಇದನ್ನ ಕೇಳಿದ ಕೂಡಲೇ ಕ್ಯಾಸಿಲ್ ಮತ್ತೆ ತನ್ನ ಬಾಯ್ ಫ್ರೆಂಡಿಗೆ ಕಾಲ್ ಮಾಡೋಣ ಅಂತ ಬೋಟ್ ಮೇಲೆ ಹೋಗಿ ಕಾಲ್ ಮಾಡಕ್ ಟ್ರೈ ಮಾಡ್ತಾ ಇದ್ದಾಳೆ. ಆದ್ರೆ ಸಿಗ್ನಲ್ ಸಿಗ್ತಾ ಇಲ್ಲ. ಈ ಕಡೆ ಟಾಮ್ ಇನ್ನು ಎಷ್ಟು ದಿವಸಕ್ಕೆ ಊಟ ಇದೆ ಅಂತ ಅವನು ಅದನ್ನ ಚೆಕ್ ಮಾಡಿ ಇನ್ನು 3 ದಿವಸಕ್ಕೆ ಊಟ ಇದೆಯಪ್ಪ ಟಾಮಿಗೆ ತಿಳಿಸ್ತಾ ಇದ್ದಾನೆ. ಇದನ್ನ ನೋಡಿದ ಕೂಡಲೇ ಟಾಮ್ ಯಾರು ತುಂಬಾ ಎದುರ್ಕೋಬೇಡಿ, ಈ ಜಾಗ ತುಂಬಾ ಬೋಟ್ಗಳು ಓಡಾಡೋ ಜಾಗನೇ, ಇವತ್ತಿಲ್ಲ ನಾಳೆ ಯಾರು ಬಂದು ನಮ್ಮನ್ನು ಕಾಪಾಡ್ತಾರೆ ಅಂತ ಸಿಗ್ನಲ್ಗೋಸ್ಕರ ಟ್ರೈ ಮಾಡ್ತಾ ಇದ್ದಾನೆ, ಎಲ್ಲರೂ ಸಿಗ್ನಲ್ ಸಿಗುತ್ತಾ ಅಂತ. ಇವ್ರು ಈ ತರ ಒಬ್ಬೊಬ್ರು ಒಂದೊಂದು ಕೆಲಸನ ಎದುರ್ಕೊಂಡು ಭಯದಿಂದ ಮಾಡಕ್ ಸ್ಟಾರ್ಟ್ ಮಾಡಿದ ಕೂಡಲೇ ಹೊರಗಿಂದ ಏನೋ ಒಂದು ಸೌಂಡ್ ಕೇಳ್ಸಕ್ ಸ್ಟಾರ್ಟ್ ಆಯ್ತು. ಎಲ್ಲರೂ ಏನು ಅಂತ ಹೊರಗೆ ಬಂದು ನೋಡಿದ್ರೆ ಆಕಾಶದಿಂದ ಏನು ಎತ್ತ ಅಂತ ಗೊತ್ತಿಲ್ದಿರೋ ಒಂದು ವಸ್ತು ಭೂಮಿ ಮೇಲೆ ಬೀಳಕ್ ಬರ್ತಾ ಇತ್ತು. ಅದು ಅವ್ರ ಬೋಟ್ ಹತ್ರನೇ ಬೀಳಂಗ್ ಕಾಣಿಸಿದ ಕೂಡಲೇ ಟಾಮ್ ಒಂದೇ ಸತಿ ಬೋಟ್ ಒಳಗೆ ಓಡೋಗಿ ಬೋಟ್ನ ಸ್ಟಾರ್ಟ್ ಮಾಡಿ ಸ್ವಲ್ಪ ದೂರ ಬಂದು ತಪ್ಪಿಸ್ಕೊಂಡ್ಬಿಟ್ರು. ಆದ್ರೆ ಇವ್ರು ಈ ತರ ಬೋಟ್ನ ಸ್ಟಾರ್ಟ್ ಮಾಡಿ ಓಡಿಸಿದಿಂದ ಇಂಜಿನ್ ಪೂರ್ತಿಯಾಗಿ ಕೆಟ್ಟೋಗ್ಬಿಡ್ತು. ಅಂತದ್ ಏನ್ ಬಿತ್ತು ಮೇಲಿಂದ ಕೆಳಗೆ ಅಂತೆಲ್ಲರೂ ಹೊರಗೆ ಬಂದು ನೋಡಿದವ್ರು ಎಲ್ಲರಿಗೂ ತುಂಬಾ ಶಾಕ್ ಆಗೋಗ್ಬಿಡ್ತು. ಯಾಕಂದ್ರೆ ಮೇಲಿಂದ ಸ್ಯಾಟಿಲೈಟ್ ಕೆಳಗ್ ಬಿದ್ದಿದೆ. ಟಾಮಿಗಂತೂ ಏನೂ ಅರ್ಥ ಆಗ್ತಿಲ್ಲ, ಯಾಕೆ ಇಷ್ಟೊಂದು ಕ್ಲೈಮೇಟ್ ಚೇಂಜ್ ಆಗ್ತಿದೆ, ಏನ್ ಆಗ್ತಿದೆ ನಮ್ಮ ಭೂಮಿಯಲ್ಲಿ ಅಂತ ಯೋಚಿಸ್ತಿರ್ಬೇಕಾರೆ ಈ ಸುನಾಮಿ ಬರಂಗೆ ಸಿಂಪ್ಟಮ್ಸ್ ಎಲ್ಲ ಸ್ಟಾರ್ಟ್ ಆಯ್ತು. ಒಂದೇ ಸತಿ ಸಮುದ್ರ ಮೇಲೆ ಕೆಳಗೆ ಅಂತ ಎತ್ತಕ್ಕದನ್ನ ನೋಡಿ ಎಲ್ಲರೂ ಒಳಗೋಗಿ ಲೈವ್ ಜಾಕೆಟ್ಗಳನ್ನ ಹಾಕೊಂಡು ಕಂಬಿಗಳನ್ನ ಹಿಡ್ಕೊಂಡು ಬಚ್ಚಿಡ್ಕೊಂಡ್ಬಿಟ್ರು. ಆದ್ರೆ ಟಾಮ್ ಮಾತ್ರ ಯಾರಿಗಾರು ಸಿಗ್ನಲ್ ಕೊಡಕ್ಕಾಗುತ್ತಾ ಅಂತ ಸಿಗ್ನಲ್ ಕೊಡಕ್ಕೆ ಟ್ರೈ ಮಾಡ್ತಾ ಇದ್ದ. ಆದ್ರೆ ಅದು ಒಂದ್ ಲೆವೆಲ್ ಮೇಲೆ ಆಗ್ತಿಲ್ಲ ಅಂತ ಗೊತ್ತಾದ ಕೂಡಲೇ ಅವನು ಲೈಫ್ ಜಾಕೆಟ್ ಹಾಕೊಂಡು ಬೋಟ್ ಒಳಗೋಗಿ ಬಚ್ಚಿಡ್ಕೊಂಡ್ಬಿಟ್ಟ.
ಈಗ ಹಂಗೆ ನೈಟಲ್ಲಿ ಸೀನ್ನ ಕಟ್ ಮಾಡಿದ್ರೆ ಮಾರ್ನಿಂಗ್ನ ತೋರಿಸ್ತಾ ಇದ್ದಾರೆ. ಎಲ್ಲರೂ ನೈಟೇ ಬೋಟಲ್ಲಿ ಸೇಫಾಗಿ ಬಚ್ಚಿಟ್ಕೊಂಡಿದ್ರಿಂದ ಯಾರಿಗೂ ಏನೂ ಆಗದೆ ತಪ್ಪಿಸ್ಕೊಂಡ್ಬಿಟ್ರು. ಆಗ ಎಲ್ಲರೂ ಕಾನ್ಶಿಯಸ್ಗೆ ಬಂದ ಕೂಡಲೇ ನೈಟ್ ಬೋಟ್ ಅಲ್ಲಿ ಇಲ್ಲಿ ಅಂತ ಶೇಕ್ ಆಗ್ತಾ ಇತ್ತು. ಈಗೇನು ಒಂದು ಚೂರು ಶೇಕೆ ಆಗದೆ ಲ್ಯಾಂಡಲ್ಲಿ ಇದೀವಿ ಅನ್ನೋ ಫೀಲ್ ಆಗ್ತಿದೆ ಅಂತ ಹೊರಗೆ ಬಂದು ನೋಡಿದ್ರೆ ಎಲ್ಲರಿಗೂ ತುಂಬ ಆಶ್ಚರ್ಯ ಆಗೋಗ್ಬಿಡ್ತು. ಯಾಕಂದ್ರೆ ಸಮುದ್ರದಲ್ಲಿ ಇದ್ದ ನೀರೆಲ್ಲ ಎಲ್ಲಿ ಹೋಯ್ತು ಅಂತಾನೆ ಗೊತ್ತಾಗ್ತಿರ್ಲಿಲ್ಲ. ಆಗ ಟಾಮ್ ಕಾಂಪಸ್ನ ಚೆಕ್ ಮಾಡಿ ಒಂದು ವಿಷಯನ ಕಂಡಿಡ್ದು ಎಲ್ಲರಿಗೂ ಹೇಳ್ದ. ಏನಂದ್ರೆ ನಾರ್ತ್ ಡೈರೆಕ್ಷನ್ ಇಂದ ಈಗ ಬೇರೆ ಡೈರೆಕ್ಷನ್ ತೋರಿಸ್ತಾ ಇದೆ. ನಮ್ಮ ಅರ್ಥನ ಪೋಲೆ ಚೇಂಜ್ ಆಗಿದೆ. ಇನ್ನು ಕ್ಲಿಯರ್ ಆಗಿ ಹೇಳ್ಬೇಕು ಅಂದ್ರೆ ನಮ್ಮ ಅರ್ಥಿನ ಡೈರೆಕ್ಷನ್ ಚೇಂಜ್ ಆಗಿದೆ. ಸಮುದ್ರದಲ್ಲಿ ಇದ್ದಿದ್ದೆಲ್ಲ ನೀರು ಲ್ಯಾಂಡಿಗೆ ಹೋಗಿದೆ. ಆಲ್ಮೋಸ್ಟ್ ಅಲ್ಲಿ ಹ್ಯೂಮನ್ಸೇ ಈಗ ಇಷ್ಟೊತ್ತಿಗೆ ಸತ್ತೋಗಿರ್ತಾರೆ ಅಂತ ಹೇಳಿದ ಕೂಡಲೇ ಕ್ಯಾಸಿಲ್ ತುಂಬಾನೇ ಫೀಲ್ ಆಗೋಗ್ಬಿಟ್ಲು. ಯಾಕಂದ್ರೆ ಅವಳ ಬಾಯ್ ಫ್ರೆಂಡ್ ಸತ್ತೋಗಿರ್ತಾನೆ ಅಂತ ಅಳ್ತಾನೆ. ನನ್ನನ್ನು ಯಾರು ಸ್ವಲ್ಪ ಡಿಸ್ಟರ್ಬ್ ಮಾಡಿಬಿಡಿ ಅಂತ ಬೋಟ್ ಒಳಗಿರೋ ಒಂದು ರೂಮಲ್ಲಿ ಸುಮ್ಮನೆ ಕುತ್ಕೊಂಡ್ಬಿಟ್ಲು. ಈ ಕಡೆ ಹೀರೋಯಿನ್ ಇನ್ನು ಎಷ್ಟು ದಿವಸಕ್ಕೆ ಊಟ ಇದೆ ಅಂತ ಮತ್ತೆ ಅದನ್ನ ಚೆಕ್ ಮಾಡಕ್ಕೆ ಸ್ಟಾರ್ಟ್ ಮಾಡಿದ್ಲು. ಬೆನ್ ಅವ್ನ ಬರ್ತಡೆಗೆ ಡೆಕೋರೇಟ್ ಮಾಡಿರೋ ಬಲೂನಿಂದ ಯಾರಿಗಾದ್ರು ಸಿಗ್ನಲ್ ಕೊಡೋಕ್ಕಾಗುತ್ತಾ ಅಂತ ಆ ಬಲೂನ್ ಹಿಡ್ಕೊಂಡು ಸಿಗ್ನಲ್ ಕೊಡೋಕ್ಕೆ ಟ್ರೈ ಮಾಡ್ತಾ ಇದ್ದ. ಟಾಮ್ ಸಿಗ್ನಲ್ ಚೆಕ್ ಮಾಡಕ್ಕೆ ಸ್ಟಾರ್ಟ್ ಮಾಡ್ದ. ಯಾರ ಜೊತೆನಾದ್ರು ಕನೆಕ್ಟ್ ಆಗುತ್ತಾ, ಮಾತಾಡ್ಬೋದಾ ಅಂತ. ಆಗ ಸ್ವಲ್ಪ ಹೊತ್ತರಲ್ಲಿ ಒಬ್ಬರ ಜೊತೆ ಮಾತ್ರ ಕನೆಕ್ಟ್ ಆಯ್ತು. ಟಾಮ್ ಖುಷಿಯಿಂದ ಮಾತಾಡಕ್ಕೆ ಸ್ಟಾರ್ಟ್ ಮಾಡ್ದ. ಆ ಕಡೆಯಿಂದ ಅವರು, ನನ್ನ ಕಮ್ಯುನಿಕೇಶನ್ ಡಿವೈಸ್ ಎಲ್ಲದು ಫುಲ್ ಬ್ರೇಕ್ ಡೌನ್ ಆಗಿದೆ. ನನ್ನಿಂದ ನಿಮ್ಮ ಜೊತೆ ತುಂಬ ಹೊತ್ತು ಮಾತಾಡೋಕ್ಕಾಗಲ್ಲ. ಸಮುದ್ರದಲ್ಲಿದ್ದೆಲ್ಲ ನೀರು ಆಪೋಸಿಟ್ ಸೈಡ್ಗೆ ಟ್ರಾನ್ಸ್ಫರ್ ಆಗಿದೆ. ಆದರೆ ರಿಯಲ್ ಪ್ರಾಬ್ಲಮ್ ಇದಲ್ಲ. ಟ್ರಾನ್ಸ್ಫರ್ ಆಗಿದ್ದ ನೀರು ಇನ್ನು ಸ್ವಲ್ಪ ದಿವಸದಲ್ಲೇ ಮತ್ತೆ ವಾಪಸ್ ಬರುತ್ತೆ. ಕರೆಕ್ಟಾಗಿ ಹೇಳಬೇಕು ಅಂದರೆ 1 ವೀಕ್. ಅಷ್ಟರಲ್ಲೇ ನೀವೆಲ್ಲರೂ ಒಂದು ಸೇಫ್ ಆಗಿರೋ ಜಾಗಕ್ಕೆ ಹೋಗಿ ತಪ್ಪಿಸ್ಕೊಬಿಡಿ ಅಂತ ಹೇಳ್ದ. ಇದರಿಂದ ಟಾಮ್ ಡೈರೆಕ್ಟಾಗಿ ಒಂದು ವಿಷಯನ ಕೇಳ್ದ, ನಾವು ನಿಮ್ಮ ಹತ್ರ ಬರ್ಬೋದಾ ಅಂತ. ಅದಕ್ಕೆ ಅವರು, ನನ್ನ ಬೋಟು ತುಂಬ ಚಿಕ್ಕದು, ನನ್ನ ಜೊತೆ ನನ್ನ ವೈಫ್ ಬಂದಿದ್ರು, ಈಗ ಅವರು ಸತ್ತೋಗಿದ್ದಾರೆ, ಬೇಕಿದ್ರೆ ನಿಮ್ಮಿಂದ ಯಾರು ಒಬ್ಬರನ್ನ ಮಾತ್ರ ಕಳಿಸ್ಕೊಡಿ ಅಂತ ಅವರು ಹೇಳಿದ್ರು. ಅದಕ್ಕೆ ಒಬ್ರಾಗಲ್ಲ, ನನ್ನ ಮಕ್ಕಳಿಬ್ರಿದ್ದಾರೆ, ಅವ್ರು ನಮ್ಮ ಹತ್ರ ನೀವು ಹೆಂಗಾರು ಒಳಗೆ ಸೇರಿಸ್ಕೊಳ್ಳಿ ಅಂತ ಕೇಳ್ಕೊಂಡ. ಅದಕ್ಕೆ ಅವರು ಸರಿ ಕಳಿಸ್ಕೊಡಿ ಅಂತ ಹೇಳಿದ ಕೂಡಲೇ ಮ್ಯಾಪಲ್ಲಿ ಲೊಕೇಶನ್ ಎಲ್ಲ ಮಾರ್ಕ್ ಮಾಡಿಕೊಂಡು ಅವ್ರ ಹತ್ರ ಎಷ್ಟು ಊಟ ಇತ್ತೋ ಅಷ್ಟು ಊಟಗಳನ್ನ ಪ್ಯಾಕ್ ಮಾಡಕ್ಕೆ ಸ್ಟಾರ್ಟ್ ಮಾಡಿದ್ರು. ಅದನ್ನ ನಂತರ ಟಾಮ್ ಹೊರಗೆ ಬಂದು ನೋಡಿದ ತಕ್ಷಣ ದೂರದಲ್ಲಿ ಯಾರೋ ಒಂದು ನಾಯಿ ಜೊತೆ ನಡ್ಕೊಂಬರೋದು ಕಾಣಿಸ್ತಿತ್ತು. ಇವನು ಅವ್ರು ಟಯರ್ಡಾಗಿ ಬರೋದನ್ನ ನೋಡಿ ಅವ್ರಿಗೆ ಸ್ವಲ್ಪ ನೀರು ಕೊಡೋಣ ಅಂತ ಅವ್ರ ಹತ್ರ ಹೋಗಿ ಕುಡಿಯೋಕ್ಕೆ ನೀರು ಕೊಟ್ಟ. ಆ ನೀರನ್ನ ಕೊಡ್ಕೊಂಡು ಟ್ಯಾಂಕ್ಸ್ ಹೇಳ್ತಾನೆ ಅಂತ ನೋಡಿದ್ರೆ ಅದ್ರ ಬದಲು ಟಾಮಿಗೆ ಹೊಡಿಯಕ್ಕೆ ಸ್ಟಾರ್ಟ್ ಮಾಡ್ಬಿಟ್ಟ. ಇದನ್ನ ನೋಡಿದ ತಕ್ಷಣ ಹೀರೋಯಿನ್ ಟಾಮ್ ಹತ್ರ ಓಡ್ ಬರೋಕ್ಕೆ ಪ್ರಯತ್ನಿಸ್ತಿರ್ಬೇಕಾದ್ರೆ ಅವ್ನ ಕೈಯಲ್ಲಿದ್ದ ಯಾವುದೋ ಒಂದು ವೆಪನಿಂದ ಟಾಮ್ನ ಚುಚ್ಚಿ ಸಾಯಿಸೇ ಬಿಟ್ಟ. ಹೀರೋಯಿನಿಗೆ ಭಯ ಜಾಸ್ತಿಯಾಗಿ ತನ್ನ ಮಕ್ಳನ್ನಾರು ಹೆಂಗಾರು ಕಾಪಾಡಬೇಕಲ್ಲ ಅಂತ ಬೋಟ್ ಒಳಗೆ ಹೋಗಿ ಬೆನ್ನ ಬೋಟ್ ಅಂಡರ್ ಗ್ರೌಂಡಲ್ಲಿ ಬಚ್ಚಿಟ್ಟು ಕ್ಯಾಸಿಲ್ನ ಅಲ್ಲಿದ್ದಿದ್ದು ಒಂದು ಬಾಕ್ಸ್ ಒಳಗೆ ಮಲಗಿಸಿ ಅವಳ ಕೈಗೆ ಒಂದು ಗನ್ನ ಕೊಟ್ಲು. ಇದರಲ್ಲಿರೋದು ಒಂದೇ ಒಂದು ಬುಲೆಟ್, ತುಂಬ ಅಪಾಯ ಅಂದಾಗ ಮಾತ್ರ ಯೂಸ್ ಮಾಡು ಅಂತ ಹೇಳಿ ಅವಳು ಬೋಟ್ ಒಳಗೆ ಇದ್ದಿದ್ದು ಒಂದು ವಾಶ್ರೂಮಲ್ಲಿ ಹೋಗಿ ಬಚ್ಚಿಡ್ಕೊಂಡ್ಬಿಟ್ಲು. ಆ ಕಿಲ್ಲರು ಬೋಟ್ ಡೋರ್ ಹೊಡೆದಾಕಿ ಒಳಗೆ ನುಗ್ಗಿದ ಕೂಡಲೇ ಫಸ್ಟು ಊಟ ಎಲ್ಲಿದೆ ಅಂತ ನೋಡಿ ಊಟ ಮಾಡಕ್ಕೆ ಸ್ಟಾರ್ಟ್ ಮಾಡ್ದ. ಅವ್ನು ತಿಂತಿರ್ಬೇಕಾದ್ರೆ ವಾಶ್ರೂಮಲ್ಲಿ ಯಾರೋ ಇರಂಗೆ ಫೀಲ್ ಆಯಿತು. ಯಾರಿದ್ದಾರೆ ಅಂತ ಡೋರ್ ಓಪನ್ ಮಾಡಿ ನೋಡಿದ್ರೆ ಅಲ್ಲಿ ಯಾರೂ ಇರಲಿಲ್ಲ. ಸರಿಯಲ್ಲಿ ಇದ್ದಿದ್ದು ಹೀರೋಯಿನ್ ಎಲ್ಲೋದ್ಲಪ್ಪ ಅಂದರೆ ಬೋಟಲ್ಲಿ ಇದ್ದಿದ್ದು ಚಿಕ್ಕ ತೂತದಿಂದ ಕೆಳಗೆ ಎಸ್ಕೇಪ್ ಆಗೋಗ್ಬಿಟ್ಟಿದ್ಲು. ಆಗ ಕಿಲ್ಲರ್ ಜೊತೆ ಒಂದು ನಾಯಿ ಬಂದಿತ್ತಲ್ವಾ, ಆ ನಾಯಿ ಬಗುಳ್ತಾ ಹೀರೋಯಿನ್ ಇಲ್ಲೇ ಇದ್ದಾಳೆ ಅಂತ ತೋರ್ಸ್ಕೊಡಕ್ಕೆ ಪ್ರಯತ್ನ ಪಡ್ತಾ ಇತ್ತು. ಆಗ ಹೀರೋಯಿನ್ ತಾನು ಬದುಕಬೇಕಂದ್ರೆ ಆ ನಾಯಿನ ಸಾಯಿಸ್ಲೇಬೇಕು ಅಂತ ಆ ನಾಯಿನ ಸಾಯಿಸಿ ಬೋಟ್ ಮೇಲೋದ್ಲು. ಬೋಟ್ ಮೇಲೋದ ತಕ್ಷಣ ಮೇಲಿಂದ ಬೋಟ್ ಒಳಗಿರೋ ಕಿಲ್ಲರ್ನ ಹೆಂಗಾರು ಸಾಯಿಸ್ಬೇಕಲ್ಲ ಅಂತ ಯೋಚಿಸ್ತಾ ಇದ್ಲು. ಆದರೆ ಅಷ್ಟರಲ್ಲೇ ಆ ಕಿಲ್ಲರ್ ಹೀರೋಯಿನ್ ಮೇಲೆ ಇದ್ದಾನೆ ಅಂತ ಕಂಡಿಡ್ಕೊಂಡು ಚಿತ್ರಹಿಂಸೆ ಕೊಟ್ಟು ಹೀರೋಯಿನ್ನ ಹೊಡಿತಿದ್ದ. ಇದನ್ನ ನೋಡಿದ ತಕ್ಷಣ ಕ್ಯಾಸಿಲ್ ಗನ್ನೊಳಗಿರೋದು ಒಂದೇ ಬುಲೆಟ್, ಇದನ್ನ ಹೆಂಗಾರು ಕರೆಕ್ಟಾಗಿ ಯೂಸ್ ಮಾಡಬೇಕು ಅಂತ ಅವಳೇ ಧೈರ್ಯ ತುಂಬಿಕೊಂಡು ಆ ಒಂದು ಬುಲೆಟ್ನ ಆ ಕಿಲ್ಲರ್ ಮುಖಕ್ಕೆ ಡೈರೆಕ್ಟಾಗಿ ಶೂಟ್ ಮಾಡಿದ್ಲು. ಇದರಿಂದ ಕಿಲ್ಲರ್ ಪ್ರಜ್ಞೆ ತಪ್ಪು ಕೆಳಗೆ ಬಿದ್ದ ಕೂಡಲೇ ಇದೇ ಸಿಕ್ಕಿದ ಚಾನ್ಸ್ ಅಂತ ಹೀರೋಯಿನ್ ಕ್ಯಾಸಿಲ್ ಮತ್ತು ಬೆನ್ನ ಬೋಟಿಂದ ಹೊರಗೆ ಕರ್ಕೊಂಬಂದ್ಬಿಟ್ಲು. ಅವ್ರು ಬಂದ ಕೂಡಲೇ ಬೋಟು ಬ್ಲಾಸ್ಟ್ ಆಗಿ ಬೆಂಕಿಯಿಂದ ಹತ್ಕೊಂಡು ಹೊರಗೆ ಸ್ಟಾರ್ಟ್ ಆಯಿತು. ಆಗ ಅಲ್ಲಿ ಟಾಮ್ ಡೆಡ್ ಬಾಡಿನ ನೋಡಿ ಇಡೀ ಫ್ಯಾಮಿಲಿನೇ ಅಳಕ್ಕೆ ಸ್ಟಾರ್ಟ್ ಮಾಡಿದ್ರು. ಕಿಲ್ಲರ್ ಆ ಬ್ಲಾಸ್ಟಿಂದನೂ ಹೆಂಗೋ ತಪ್ಪಿಸ್ಕೊಂಡು ಮತ್ತೆ ಇವ್ರು 3 ಜನನೂ ಸಾಯಿಸೋಣ ಅಂತ ಇವ್ರ ಹತ್ರ ಬರ್ತಾ ಇದ್ದ. ಇದನ್ನು ನೋಡಿದ ತಕ್ಷಣ ಹೀರೋಯಿನು ಇವನಿಂದ ಹೆಂಗಾರು ತಪ್ಪಿಸ್ಕೋಬೇಕು ಅಂತ ಅವಳಿಂದ ಆದಷ್ಟು ದೂರ ಓಡೋಗಿ ಒಂದು ಪ್ಲೇಸಲ್ಲಿ ನಿಂತ್ಕೊಂಡ್ರು. ಆಗ ಬೆನ್ನಿಗೆ ತುಂಬ ಬಾಯಾರಿಕೆ ಆಗೋಕ್ಕೆ ಸ್ಟಾರ್ಟ್ ಆಯಿತು. ಅವಳು ಕ್ಯಾಸಿಲೋ ನೀರು ಬೇಕಾ ತಗೋ ಕುಡಿ ಅಂತ ಕೊಟ್ಟರು ಅವ್ನು ಇಸ್ಕೊಂತಿರ್ಲಿಲ್ಲ. ಯಾಕಂದರೆ ಅವ್ನು ಕೊಟ್ಟಿದ್ದ ಬಲೂನ್ ಸಿಗ್ನಲಿಂದಾನೆ ಆ ಕಿಲ್ಲರ್ ಬಂದ, ಅದರಿಂದ ನಮ್ಮ ಅಪ್ಪ ಸತ್ತೋದ್ರು ಅಂತ ಫೀಲ್ ಮಾಡ್ತಾ ಇದ್ದ. ಕ್ಯಾಸಿಲ್ ಕೂಡ ನಿನ್ನಿಂದಾನೇ ನಮ್ಮ ಅಪ್ಪ ಸತ್ತೋದ್ರು ಅಂತ ಅವನ್ನ ಇನ್ನೂ ಟ್ರಿಗರ್ ಮಾಡ್ತಾ ಇದ್ಲು. ಆಗ ಹೀರೋಯಿನ್ ಆಗಿದ್ದಾಗೋಯ್ತು, ಏನೂ ಮಾಡೋಕ್ಕಾಗಲ್ಲ, ಅದ್ರ ಬಗ್ಗೆ ಜಾಸ್ತಿ ತಲೆ ಕೆಡಿಸ್ಕೋಬೇಡಿ ಅಂತ ಹೇಳ್ತಿರ್ಬೇಕಾರೆ ಮತ್ತೆ ಕಿಲ್ಲರ್ ಇವ್ರು ಹೋಗಿ ಡೈರೆಕ್ಷನಲ್ಲೇ ಬರೋದನ್ನ ನೋಡಿದ್ಲು. ಇದರಿಂದ ಹೀರೋಯಿನ್ ಮತ್ತೆ ಅವರಿಬ್ಬರನ್ನು ಕರ್ಕೊಂಡು ಯಾವ್ದಾದ್ರು ಒಂದು ಸೇಫ್ ಆಗಿರೋ ಜಾಗಕ್ಕೆ ಹೋಗ್ಬೇಕು ಅಂತ ಕ್ಯಾಪ್ಟನ್ ಹತ್ರ ಹೋಗೋಣ ಅಂತ ಡಿಸೈಡ್ ಮಾಡಿದ್ರು. ಅದರಿಂದ ಮ್ಯಾಪಲ್ಲಿ ಮಾರ್ಕ್ ಮಾಡಿರೋ ಡೈರೆಕ್ಷನ್ನ ನೋಡ್ಕೊಂಡು ಹೋಗಕ್ಕೆ ಸ್ಟಾರ್ಟ್ ಮಾಡಿದ್ರು. ಹಂಗೆ ಹೋಗ್ತಿರ್ಬೇಕಾದ್ರೆ ಪ್ಲಾಸ್ಟಿಕ್ ವಾಟರ್ ಬಾಟಲ್ಸ್ಗಳನ್ನೆಲ್ಲ ನೋಡ್ತಾ ಮುಂದೆ ಹೋಗ್ತಾ
ಸತ್ತು ಬಿದ್ದಿರೋ ಶಾರ್ಕ್ನ ನೋಡಿ ಈ ಬೆನ್ ತುಂಬ ಆಶ್ಚರ್ಯಪಟ್ಟ. ಅದನ್ನ ಆ ಕಡೆ ತಿರುಗಿಸ್ತಾ ಅದ್ರ ನಂತರ ಮತ್ತೆ ಮುಂದೊಳಗೆ ಸ್ಟಾರ್ಟ್ ಮಾಡಿದ್ರು. ಹಿಂಗೆ ಹೋಗ್ತಿರ್ಬೇಕಾರೆ ಮತ್ತೆ ಬೆನ್ನಿಗೆ ಬಾಯಾರಿಕೆ ಅನ್ನೋದು ತುಂಬ ಜಾಸ್ತಿ ಆಗೋಗ್ಬಿಡ್ತು. ಅದಕ್ಕೆ ಈ ಸತಿ ಕ್ಯಾಸಿಲ್ ಹತ್ತಿದ್ದ ನೀರನ್ನ ಪೂರ್ತಿ ಕೊಡ್ತು ಖಾಲಿ ಮಾಡ್ದ. ಆದರೂ ಅವನಿಗೆ ಅಷ್ಟೊಂದು ತೃಪ್ತಿ ಆಗಲಿಲ್ಲ. ಆಗ ಕ್ಯಾಸಿಲ್ ಬೈದಲ್ಲಿ ಹೇಳ್ತಾ ಇದ್ದಾಳೆ, ನಾವೆಷ್ಟೇ ದೂರ ಓಡೋದ್ರು ನಾವು ಹೆಂಗಿರೋ ಸತ್ತೋಗ್ತೀವಿ, ನಮ್ಮಿಂದ ಬದುಕಕ್ಕಾಗಲ್ಲ ಅಂತ ಬೈದಲ್ಲಿ ಮಾತಾಡ್ತಿರ್ಬೇಕಾದ್ರೆ ಹೀರೋಯಿನ್ ಅವರಿಬ್ಬರಿಗೂ ಆದಷ್ಟು ಮೋಟಿವೇಟ್ ಮಾಡಕ್ ಸ್ಟಾರ್ಟ್ ಮಾಡಿದ್ಲು. ಹಿಂಗೆ ಮೋಟಿವೇಟ್ ಮಾಡ್ತಾ ಸ್ವಲ್ಪ ದೂರ ಹೋದ ತಕ್ಷಣ ಒಂದು ತುಕ್ಕಿರ್ತ್ ಕೆಟ್ಟೋಗಿರೋ ಪ್ಲೇನ್ನ ನೋಡಿ ಇವತ್ತು ನೈಟ್ ಇಲ್ಲೇ ಸ್ಟೇ ಮಾಡೋಣ ಅಂತ ಅಲ್ಲೇ ಉಳ್ಕೊಂಡ್ರು. ಆಗ ಹೀರೋಯಿನ್ ಟಾಮ್ ಫೋಟೋ ನೋಡಿ ಅಳಕ್ ಸ್ಟಾರ್ಟ್ ಮಾಡಿದ್ಲು. ಆಗ ಒಂದು ವಿಷಯನ ನೆನೆಸ್ಕೊಂತಿದ್ದಾಳೆ. ಏನಂದ್ರೆ ಅವರಿಬ್ರು ಆಗಿದ್ದು ಲವ್ ಮ್ಯಾರೇಜ್. ಹೀರೋಯಿನ್ ಡಾಕ್ಟರ್ ಆಗಿರ್ಬೇಕಾರೆ ಒಂದು ಪೇಷಂಟ್ ಆಗಿ ಟಾಮ್ ಟ್ರೀಟ್ಮೆಂಟಿಗೋಸ್ಕರ ಅವಾಗ ಬರ್ತಾ ಇದ್ದ. ಹಿಂಗೆ ಬರ್ತಿರ್ಬೇಕಾದ್ರೆ ಅವರಿಬ್ರು ನಡುವೆ ಒಂದು ಒಳ್ಳೆ ಬಾಂಡ್ ಕ್ರಿಯೇಟ್ ಆಗಿ ಅದನ್ನ ನಂತರ ಮ್ಯಾರೇಜ್ ಮಾಡ್ಕೊಂಡಿದ್ದಾರೆ. ಇದನ್ನೆಲ್ಲ ನೆನೆಸ್ಕೊಂಡು ಹೀರೋಯಿನ್ ಅಳ್ತಿರ್ಬೇಕಾರೇನೆ ಇದನ್ನ ನೋಡ್ತಾ ಅವಳ ಮಕ್ಕಳಿಬ್ರು ಕೂಡ ಫೀಲ್ ಮಾಡ್ತಾ ಇದ್ರು. ಅದನ್ನ ನಂತರ ನೈಟಲ್ಲಿ ಏನೋ ಸೌಂಡ್ ಕೇಳಿಸಿದೆಯಲ್ಲ ಅಂತ ಕ್ಯಾಸಿಲ್ ಹೊರಗೆ ಬಂದು ನೋಡಿದ್ರೆ ಆ ಕಿಲ್ಲರ್ ಮತ್ತೆ ಕ್ಯಾಸಿಲ್ನ ಸಾಯ್ಸಕ್ಕೆ ಬರ್ತಾ ಇದ್ದಾನೆ. ಏನು ನಡೀತಿದೆ ಇಲ್ಲಿ ಅಂತ ನೋಡಿದ್ರೆ ಇವೆಲ್ಲವೂ ಹೀರೋಯಿನ್ ಆ ಕಿಲ್ಲರ್ನ ಸಾಯ್ಸೋಕ್ಕೋಸ್ಕರ ಸೆಟ್ ಮಾಡಿರೋ ಟ್ರ್ಯಾಪ್. ಹೀರೋಯಿನ್ ಪ್ಲಾನ್ ಮಾಡಿದಾಗೆ ಆ ಕಿಲ್ಲರ್ನ ತುಂಬ ಕ್ರೂಯಲ್ ಆಗಿ ಸಾಯಿಸಿದ್ಲು. ಆ ಕಿಲ್ಲರ್ನ ಸಾಯಿಸಿದ ತೃಪ್ತಿಯಲ್ಲೇ ಅವತ್ತಿನ ನೈಟು ಅಲ್ಲೇ ಕಳೆದ್ರು. ಈಗ ಹಂಗೆ ಸೀನ್ನ ಕಟ್ ಮಾಡಿದ್ರೆ ಬೆಳಗಾಯ್ತು ಅಂತ ತೋರಿಸ್ತಾ ಇದ್ದಾರೆ. 3 ಜನ ಮತ್ತೆ ಕ್ಯಾಪ್ಟನ್ ಹತ್ರ ಹೋಗೋಣ ಅಂತ ರೆಡಿ ಆಗ್ತಾ ಹೊರಗೆ ಬಂದ ಕಿಲ್ಲರ್ ಸತ್ನ ಇಲ್ಲ ಏನಾದ್ನ ಅಂತ ನೋಡೋಣ ಅಂತ ಬಂದ್ರೆ ಆಗ ಕಿಲ್ಲರ್ನ ಯಾವುದೊಂದು ಕ್ರಿಯೇಚರ್ ಕೈ ಕಾಲ್ಗಳನ್ನೆಲ್ಲ ಸಪ್ರೇಟ್ ಮಾಡಿ ಆ ಕಿಲ್ಲರ್ನ ಫುಲ್ಲು ಡ್ಯಾಮೇಜ್ ಮಾಡಿಟ್ಟಿದೆ. ಇದನ್ನ ನೋಡಿದ ತಕ್ಷಣ ಹೀರೋಯಿನಿಗೆ ಭಯ ಇನ್ನೂ ತುಂಬ ಜಾಸ್ತಿಯಾಗಿ ನಾವು ಆದಷ್ಟು ಬೇಗ ಕ್ಯಾಪ್ಟನ್ ಹತ್ರ ಹೋಗಿ ತಪ್ಪಿಸ್ಕೋಬೇಕು, ಬನ್ನಿ ಹೋಗೋಣ ಅಂತ ಇಬ್ಬರನ್ನು ಕರ್ಕೊಂಡು ಹೊರಟ್ಲು. ಹಂಗೆ ಹೋಗ್ತಿರ್ಬೇಕಾದ್ರೆ ಈ ಬೆನ್ನಿಗೆ ಬಾಯಾರಿಕೆ ತುಂಬ ಜಾಸ್ತಿಯಾಗಿ ಆ ಕೆಟ್ಟು ಕೊಳ್ತೋಗಿರೋ ಗಲೀಜ್ ನೀರನ್ನ ನೋಡಿ ಅವನ್ನೇ ಕಂಟ್ರೋಲ್ ಮಾಡೋಕ್ಕಾಗದೆ ಆ ನೀರನ್ನ ಹೋಗಿ ಕುಡಿಯೋಕೆ ಸ್ಟಾರ್ಟ್ ಮಾಡಿಬಿಟ್ಟ. ಹೀರೋಯಿನ್ ಮತ್ತೆ ಕ್ಯಾಸಿಲ್ ಆ ನೀರನ್ನ ಕುಡಿಬೇಡ ಅಂತ ಆ ನೀರನ್ನ ಕುಡಿಯೋದನ್ನ ನಿಲ್ಸಕ್ಕೆ ಎಷ್ಟೋ ಪ್ರಯತ್ನ ಪಟ್ಟು ತಡೆದ್ರು. ಆದರೆ ಅಷ್ಟರಲ್ಲೇ ಅವ್ನು ಸ್ವಲ್ಪ ನೀರನ್ನ ಕುಡಿದ್ಬಿಟ್ಟಿದ್ದ. ಅದರಿಂದ ಅಲರ್ಜಿಟಿಕ್ ಸಿಂಪ್ಟಮ್ಸ್ ಎಲ್ಲ ಆಗಿ ಆಲ್ಮೋಸ್ಟ್ ಅಲ್ಲಿ ಅನ್ಕಾನ್ಶಿಯಸ್ ಆಗೋ ಪರಿಸ್ಥಿತಿಗೆ ಹೋಗ್ಬಿಟ್ಟ. ಇದರಿಂದ ಹೀರೋಯಿನ್ ಅಲ್ಲಿದ್ದ ಚೇರ್ಗಳೆಲ್ಲ ಜೋಡಿಸಿ ಒಂದು ರೂಮ್ ತರ ಕ್ರಿಯೇಟ್ ಮಾಡಿ ಆ ರೂಮಲ್ಲಿ 3 ಜನ ಹೋಗಿ ಹೀರೋಯಿನ್ ಡಾಕ್ಟರ್ ಅಲ್ವಾ ಅದರಿಂದ ಇಂಜೆಕ್ಷನ್ ಹಾಕಿ ಟ್ರೀಟ್ಮೆಂಟ್ ಕೊಡಕ್ ಸ್ಟಾರ್ಟ್ ಮಾಡಿದ್ಲು. ಹಂಗೆ ಸ್ವಲ್ಪ ಹೊತ್ತು ಅಲ್ಲೇ ಇದ್ರು, ಬೆನ್ನಿಗೆ ಸ್ವಲ್ಪ ಸರಿ ಹೋಗ್ಲಿ ಅಂತ. ಸ್ವಲ್ಪ ಹೊತ್ತು ನಂತರ ಹೊರಗಿಂದ ಏನೋ ಸೌಂಡ್ ಕೇಳಿಸ್ತಿದೆಯಲ್ಲ ಅಂತ ಹೀರೋಯಿನ್ ಹೊರಗೆ ಬಂದು ನೋಡಿದ್ರೆ ಅಂಥದ್ದು ಏನು ನೋಡೋದ್ಲೇನೋ ಗೊತ್ತಾಗ್ಲಿಲ್ಲ. ಬೆನ್ ಮತ್ತೆ ಕ್ಯಾಸಿಲ್ನ ಬನ್ನಿಲಿಂದ ಓಡೋಗೋಣ ಅಂತ ಕರ್ಕೊಂಡು ಅವಳಿಂದ ಆದಷ್ಟು ಓಡೋಗಿ ಸ್ಟಾರ್ಟ್ ಮಾಡಿದ್ಲು. ಅಂಥದ್ದು ಏನು ಬರ್ತಿದೆ ಹಿಂದೆ ಅಂದ್ರೆ ಈ ಸಮುದ್ರದಲ್ಲಿರೋ ದೊಡ್ಡ ಏಡಿಗಳೆಲ್ಲ ಇವಳನ್ನ ಫಾಲೋ ಮಾಡಕ್ ಸ್ಟಾರ್ಟ್ ಮಾಡ್ತು. ಹಿಂಗೆ ಸ್ವಲ್ಪ ದೂರ ಓಡೋದ್ ಕೂಡಲೇ ದೂರದಲ್ಲಿ ಹ್ಯೂಮನ್ಸ್ ಗಳೆಲ್ಲ ಇರೋದನ್ನ ನೋಡಿದ್ಲು. ಅವ್ರನ್ನ ನೋಡಿದ ಕೂಡಲೇ ಅವರು ಕೂಡ ಇವಳನ್ನ ಮತ್ತೆ ಇವಳ ಹಿಂದೆ ಬರೋ ದೊಡ್ಡ ಏಡಿಗಳನ್ನೆಲ್ಲ ನೋಡಿ ಅದರಿಂದ ತಪ್ಪಿಸ್ಕೋಬೇಕು ಅಂತ ಅಲ್ಲಿದ್ದ ಕಂಟೈನರ್ ಒಳಗೆ ಎಲ್ಲರೂ ಹೋಗಿ ಬಚ್ಚಿಡ್ಕೊಂಡ್ಬಿಟ್ರು. ಹೀರೋಯಿನ್ ಕೂಡ ಅಲ್ಲಿ ಬಂದು ಕಂಟೈನರ್ನ ಓಪನ್ ಮಾಡಿ ನಮ್ಮನ್ನ ಕಾಪಾಡಿ ಅಂತ ಎಷ್ಟು ಬೇಡ್ಕೊಂಡ್ರು ಅವ್ರ ಆ ಡೋರ್ನ ಓಪನ್ ಮಾಡ್ಲಿಲ್ಲ. ಇದರಿಂದ ಕಂಟೈನರ್ ಮೇಲ್ ಹೋಗೋಣ ಅಂತ ಕ್ಯಾಸಿಲ್ ಮತ್ತೆ ಬೆನ್ ಇವ್ರಿಬ್ಬರನ್ನು ಮೇಲ್ ಕಳಿಸ್ಬಿಡ್ಲು. ಆದ್ರೆ ಇವಳು ಮೇಲೆ ಹೋಗಕ್ ಟ್ರೈ ಮಾಡ್ತಿರ್ಬೇಕಾದ್ರೆ ಒಂದ್ ಏಡಿ ಮಾತ್ರ ಇವಳು ಕಾಲಿ ಕಚ್ಬಿಡ್ತು. ಆದ್ರೂ ಹೆಂಗೋ ತಪ್ಪಿಸ್ಕೊಂಡು ಮೇಲ್ ಹೋಗ್ಬಿಟ್ಲು. ಇವ್ರು 3 ಜನ ಹೆಂಗೋ ಮೇಲೋಗಿ ಸೇಫ್ ಆಗಿ ತಪ್ಪಿಸ್ಕೊಬಿಟ್ರು. ಆದ್ರೆ ಇಲ್ಲಿ ಟ್ವಿಸ್ಟ್ ಏನಂದ್ರೆ ಕಂಟೈನರ್ ಒಳಗೆ ನಾವೆಲ್ಲ ಸೇಫ್ ಆಗಿದೀವಿ ಅಂತ ಬಚ್ಚಿಟ್ಕೊಂಡ್ರಲ್ವಾ, ಆ ಕಂಟೈನರ್ ಇರೋ ಚಿಕ್ಕ ತೂತದಿಂದ ಎಲ್ಲ ಏಡಿಗಳು ಒಳಗ್ ನುಗ್ಗಕ್ಕೆ ಸ್ಟಾರ್ಟ್ ಮಾಡ್ಬಿಟ್ರು. ಅವ್ರು ಕೂಡ ಅವ್ರ ಹತ್ರ ಇರೋ ಗನ್ನಿಂದ ಶೂಟ್ ಮಾಡಕ್ಕೆ ಆದಷ್ಟು ಟ್ರೈ ಮಾಡ್ತಾ ಇದ್ದಾರೆ. ಅದೇನು 1-2 ಸಾವಿರಾರು ಗಟ್ಟಲೆ ಒಳಗೆ ನುಗ್ಗಕ್ಕೆ ಸ್ಟಾರ್ಟ್ ಮಾಡಿದ ಕೂಡಲೇ ಅವರಿಂದ ಏನೂ ಮಾಡೋಕ್ಕಾಗಲಿಲ್ಲ. ಆಲ್ಮೋಸ್ಟ್ ಅಲ್ಲಿ ಕಂಟೈನರ್ ಒಳಗಿದ್ದೆಲ್ಲರೂ ಸತ್ತೋಗ್ಬಿಟ್ರು. ಈ ಕಡೆ ಹೀರೋಯಿನಿಗೆ ಮೇಲ್ ಹತ್ಬೇಕಾದ್ರೆ ಏಡಿ ಕಚ್ತಲ್ವಾ, ಅದರಿಂದ ಅವಳು ಅನ್ಕಾನ್ಶಿಯಸ್ ಆಗೋಗ್ಬಿಟ್ಲು. ಅದನ್ನ ನಂತರ ಕಣ್ಬಿಟ್ಟು ನೋಡಿದ್ರೆ ಬೆನ್ ಮತ್ತೆ ಕ್ಯಾಸಿಲ್ ಇವರಿಬ್ರು ಎಲ್ಲೂ ಕಾಣಿಸ್ತಾನೆ ಇರಲಿಲ್ಲ. ಅವರಿಬ್ರು ಎಲ್ಲೋದ್ರು ಅಂತ ಕಿರ್ಚ್ಕೊಂಡು ಹುಡ್ಕಕ್ ಸ್ಟಾರ್ಟ್ ಮಾಡಿದ್ಲು. ಆದ್ರೆ ಅವ್ರು ಎಲ್ಲೂ ಹೋಗಿರ್ಲಿಲ್ಲ. ಅಲ್ಲೇ ಕೆಳಗೆ ಊಟ ನೀರು ಏನಾದ್ರು ಸಿಗುತ್ತಾ ಅಂತ ಹುಡುಕ್ತಾ ಇದ್ರು. ಇದನ್ನ ನೋಡಿದ ಕೂಡ್ಲೆ ಹೀರೋಯಿನ್ ಕೂಡ ಸಮಾಧಾನದಿಂದ ಕೆಳಗಿಳಿದ್ ಬಂದ್ ಕೂಡ್ಲೆ ಕ್ಯಾಸಿಲ್ ಹೇಳ್ತಾ ಇದ್ದಾಳೆ, ನಮಗ್ ಬೇಕಾದಷ್ಟು ಊಟ ಮತ್ತು ನೀರು ಸಿಕ್ಕಿದೆ ಅಂತ. ಹಾಗೆ ಹೀರೋಯಿನ್ ಕಂಟೈನರ್ ಒಳಗೆ ಸತ್ತೋರ ಹತ್ರ ಏನಾದ್ರು ಒಂದು ನಮಗ್ ಬೇಕಾಗಿರೋ ವಸ್ತು ಸಿಗುತ್ತಾ ಅಂತ ಹುಡುಕ್ತಿದ್ಲು. ಆಗ ಅವ್ರ ಹತ್ರ ಇದ್ದಿದ್ ಗನ್ ಸಿಕ್ತು. ಅದ ನಂತರ ಬೇರೆದೇನಾದ್ರು ಸಿಗುತ್ತೆ ಅಂತ ಹುಡುಕ್ತಿರ್ಬೇಕಾರೆ ಈ ಸ್ಯಾಟಿಲೈಟ್ ಫೋನ್ ಅನ್ನೋದು ಸಿಕ್ತು. ಈ ಸ್ಯಾಟಿಲೈಟ್ ಫೋನ್ ಮೂಲಕ ಆ ಕ್ಯಾಪ್ಟನ್ ಹತ್ರ ಹೆಂಗಾರು ಕನೆಕ್ಟ್ ಮಾಡಿ ಮಾತಾಡಕ್ ಆಗುತ್ತಾ ಅಂತ ಟ್ರೈ ಮಾಡ್ತಾ ಇದ್ಲು. ಅವಳು ಎಕ್ಸ್ಪೆಕ್ಟ್ ಮಾಡ್ದಂಗೆ ಕನೆಕ್ಟು ಕೂಡ ಆಯ್ತು. ಆಗ ಆ ಕಡೆಯಿಂದ ಕ್ಯಾಪ್ಟನ್ ಅವ್ರು ಹೇಳ್ತಿದ್ದಾರೆ, ಈ ಏಡಿಗಳೆಲ್ಲ ಬಂದು ನಾನು ಆಲ್ಮೋಸ್ಟ್ ಅಲ್ಲಿ ಕಚ್ಚಿ ಡ್ಯಾಮೇಜ್ ಮಾಡಿದೆ. ಈ ಏಡಿಗಳು ಬಂದಿದೆ ಅಂದ್ರೆ ಇನ್ನೂ ಸ್ವಲ್ಪ ಹೊತ್ತಲ್ಲೇ ನೀರು ಬರುತ್ತೆ ಅಂತ ಅರ್ಥ. ನಿಮ್ಮಿಂದ ಆದಷ್ಟು ನನ್ನ ಹತ್ರ ಬೇಗ ಬನ್ನಿ ಅಂತ ಹೇಳ್ತಿರ್ಬೇಕಾದ್ರೆ ಹೀರೋಯಿನ್ನು, ನಾವು ನಮ್ಮ ಮ್ಯಾಪ್ನ ಕಳ್ಕೊಂಡ್ಬಿಟ್ಟಿದ್ದೀವಿ, ನೀವಿರೋ ಜಾಗದಿಂದ ನಮಗೆ ಏನಾದ್ರು ಒಂದು ಸಿಗ್ನಲ್ ಕೊಡಿ ನಾವಲ್ಲಿ ಬರಕ್ಕೆ ಅಂತ ಇವಳು ಈ ಕಡೆಯಿಂದ ಹೇಳಿದ್ಲು. ಅದಕ್ಕೆ ಅವ್ರ ಹತ್ರ ಇದ್ದಿದ್ದ ಗನ್ನಿಂದ ಒಂದು ಸಿಗ್ನಲ್ನ ಕೂಡ ಕೊಟ್ರು. ಆ ಸಿಗ್ನಲ್ನ ನೋಡಿದ ಕೂಡಲೇ 3 ಜನ ಆ ಸಿಗ್ನಲ್ನ ಫಾಲೋ ಮಾಡ್ಕೊಂಡು ಹೋಗೋಕೆ ಸ್ಟಾರ್ಟ್ ಮಾಡಿದ್ರು. ಹೋಗೋ ದಾರಿಗಳೆಲ್ಲ ತುಂಬಾನೇ ಭಯಂಕರವಾಗಿತ್ತು. ಅದನ್ನೆಲ್ಲ ದಾಟ್ಕೊಂಡು ಹೆಂಗೋ ಕಷ್ಟಪಟ್ಟು ಸ್ವಲ್ಪ ದೂರ ಬಂದ್ರು. ಅಲ್ಲಿಂದ ನಿಂತ್ಕೊಂಡು ನೋಡಿದ್ರೆ ಕ್ಯಾಪ್ಟನ್ ಇರುವಂತ ಬೋಟ್ ಕಾಣಿಸ್ತಾ ಇತ್ತು.
ಇದನ್ನ ನೋಡಿದ ಕೂಡಲೇ ಎಲ್ಲರಿಗೂ ತುಂಬ ಖುಷಿಯಾಗಿ ಇನ್ನೂ ಸ್ವಲ್ಪ ಬೇಗ ಹೋಗೋಣ ಅಂತ ಹೊರಡೋಕೆ ಸ್ಟಾರ್ಟ್ ಮಾಡಿದ್ರು. ಹಿಂಗೆ ಹೋಗ್ತಿರ್ಬೇಕಾದ್ರೆ ಮೇಲಿಂದ ಒಂದು ಕಲ್ಲು ಕೆಳಗೆ ಬಿದ್ದು ಹೀರೋಯಿನ್ನ ಮಾತ್ರ ಕೆಳಗೆ ಎಸಿ ಹಾಕ್ಸ್ಬಿಡ್ತು. ಇದರಿಂದ ಕ್ಯಾಸಿಲ್ ಅವಳಿಂದ ಆದಷ್ಟು ಟ್ರೈ ಮಾಡಿದ್ಲು ಹೆಂಗಾದ್ರು ಹೀರೋಯಿನ್ನ ಕಾಪಾಡೋಣ ಅಂತ. ಆದರೆ ಒಂದು ಲೆವೆಲ್ ಮೇಲೆ ಆಗಲಿಲ್ಲ ಅಂತ ಕೂಡಲೇ ಹೀರೋಯಿನ್ನು, ನಾನು ಬಂದರೂ ಕೂಡ ನನ್ನಿಂದ ಬೋಟಲ್ಲಿ ನಿಮ್ಮ ಜೊತೆ ಬರೋಕ್ಕಾಗಲ್ಲ, ಆ ಬೋಟಲ್ಲಿ ನೀವಿಬ್ರು ಮತ್ತೆ ಕ್ಯಾಪ್ಟನ್ 3 ಜನ ಅಷ್ಟೇ ಹೋಗೋಕ್ಕಾಗೋದಿಲ್ಲ, ನೀವು ಮಾತ್ರ ತಪ್ಪಿಸ್ಕೊಳ್ಳಿ ಅಂತ ಅವರಿಬ್ಬರನ್ನ ಮಾತ್ರ ಅಲ್ಲಿಂದ ಕಳ್ಸ್ಕೊಟ್ಬಿಟ್ಲು. ಈ ಕಡೆ ಕ್ಯಾಸಿಲ್ ಬೆನ್ನ ಕರ್ಕೊಂಡು ಬೋಟ್ ಹತ್ರ ಬಂದೇ ಬಿಟ್ಲು. ಬಂದು ಡೋರ್ನ ಓಪನ್ ಮಾಡಿ ಅಂತ ಕಿರ್ಚ್ಕೊಂತಿದ್ದಾಳೆ. ಆದ್ರೆ ಯಾರು ಡೋರ್ನ ಓಪನೇ ಮಾಡ್ತಿರ್ಲಿಲ್ಲ. ಯಾಕೆ ಏನಾಯ್ತು ಅಂತ ನೋಡಿದ್ರೆ ಕ್ಯಾಪ್ಟನೇ ಹೊರಗಿದ್ದಾನೆ. ಆಗ ಕ್ಯಾಪ್ಟನ್ ಹೇಳ್ತಾ ಇದ್ದಾನೆ, ನನ್ನಿಂದ ಹಿಂಗಿದ್ರು ನಿಮ್ಮ ಜೊತೆ ಬರೋಕ್ಕಾಗಲ್ಲ, ಇನ್ನು ಸ್ವಲ್ಪ ಹೊತ್ತಲ್ಲೇ ನಾನು ಸತ್ತೋಗ್ತೀನಿ, ನೀವು ಮಾತ್ರ ಹೆಂಗಾರು ತಪ್ಪಿಸ್ಕೊಳ್ಳಿ ಅಂತ ಹೇಳ್ತಿರ್ಬೇಕಾರೇನೆ ಕ್ಯಾಸಿಲ್ ಮತ್ತೆ ಹೀರೋಯಿನ್ ಹತ್ರ ಓಡಕ್ಕೆ ಸ್ಟಾರ್ಟ್ ಮಾಡಿದ್ಲು. ಯಾಕಂದ್ರೆ ಕ್ಯಾಪ್ಟನ್ ಬದಲು ಹೀರೋಯಿನ್ನ ನಮ್ಮ ಜೊತೆ ಕರ್ಕೊಂಡೋಗೋಣ ಅಂತ. ಈ ಕಡೆ ಹೀರೋಯಿನ್ನ ತೋರಿಸಿದ್ರೆ ಈ ದೊಡ್ಡ ದೊಡ್ಡ ಏಡಿಗಳೆಲ್ಲ ಹೀರೋಯಿನ್ನ ಸಾಯಿಸೋಕ್ಕೆ ಅವಳ ಹತ್ರ ಬರಕ್ಕೆ ಸ್ಟಾರ್ಟ್ ಮಾಡಿದ್ವು. ಅವಳ ಹತ್ರ ಇದ್ದಿದ್ದ ಗಣ್ಣಿಂದ ಶೂಟ್ ಮಾಡಿ ತಪ್ಪಿಸ್ಕೊಳ್ಳೋಕ್ಕೆ ಅವಳಿಂದ ಆದಷ್ಟು ಟ್ರೈ ಮಾಡ್ತಾ ಇದ್ಲು. ಕರೆಕ್ಟಾಗಿ ಆ ಸಮಯದಲ್ಲೇ ಕ್ಯಾಸಿಲ್ ಕೂಡ ಅಲ್ಲಿ ಬಂದು ಹೀರೋಯಿನ್ನ ಹೆಂಗೋ ಕಷ್ಟಪಟ್ಟು ಕಾಪಾಡಿ ಬೋಟ್ ಹತ್ರನೂ ಕರ್ಕೊಂಡ್ಬಂದ್ಬಿಟ್ಲು. ಇವ್ರು 3 ಜನ ಬೋಟ್ ಒಳಗೆ ಹೋಗೋಕ್ಕೂ ನೀರು ಬರೋಕ್ಕೂ ಟೈಮಿಂಗ್ ಕರೆಕ್ಟ್ ಆಗಿತ್ತು. ಹೆಂಗೋ 3 ಜನ ಬೋಟ್ ಒಳಗೆ ಹೋಗಿ ಸೇಫ್ ಆಗಿ ತಪ್ಪಿಸ್ಕೊಂಡ್ಬಿಟ್ರು. ಅದ್ರ ನಂತರ ನೀರು ಬಂದು ಹೊಡೆದಿದ್ದ ಫೋರ್ಸಿಗೆ ಬೋಟ್ ಆ ಕಡೆ ಈ ಕಡೆ ಅಂತ ಶೇಕ್ ಆಗಿ ಸ್ಟಾರ್ಟ್ ಆದ ಕೂಡಲೇ ಎಲ್ಲರೂ ಅನ್ಕಾನ್ಶಿಯಸ್ ಆಗೋಗ್ಬಿಟ್ರು. ಆಗ ಹೀರೋಯಿನ್ ಫಸ್ಟಿಂದ ಇಲ್ಲಿ ತನಕ ಯಾವ್ಯಾವ ವಿಷಯಗಳೆಲ್ಲ ನಡೀತೋ ಎಲ್ಲವೂ ಅವಳ ಕಣ್ಮುಂದೆ ಬಂದೋಗಕ್ಕೆ ಸ್ಟಾರ್ಟ್ ಆದವು. ಈಗ ಹಂಗೆ ಸೀನ್ ಕಟ್ ಮಾಡಿದ್ರೆ ನೆಕ್ಸ್ಟ್ ಸೀನಲ್ಲಿ ಬೋಟ್ ಒಂದು ಲ್ಯಾಂಡ್ ಇರೋಂಥ ಏರಿಯಾಗೆ ಬಂದು ನಿಂತಿದೆ. ಅದ್ರ ನಂತರ 3 ಜನ ಹೊರಗೆ ಬಂದು ನಮ್ಮ ಪರಿಸ್ಥಿತಿ ಈ ಥರ ಆಯ್ತಲ್ಲ ಅಂತ ಯೋಚಿಸ್ತಾ ಲಾಸ್ಟಿಗೆ ಈ 3 ಜನ ಕಷ್ಟಪಟ್ಟು ಬದುಕಿದ್ರು ಅಂತ ತೋರಿಸ್ತಾ ಈ ಮೂವಿನ ಒಂದು ಕನ್ಫ್ಯೂಷನ್ ಅಲ್ಲೇ ಮುಗಿಸಿದ್ರು. ಈ ಮೂವಿ ಹೆಂಗಿತ್ತು, ಚೆನ್ನಾಗಿರ್ಲಿಲ್ವ, ಇಲ್ಲ ನಿಮಗೆ ಬೇರೆ ಯಾವ್ಯಾವ ಥರ ಮೂವಿಗಳು ನೋಡಬೇಕು ಅನ್ಸುತ್ತೋ ಅದನ್ನೆಲ್ಲ ಕಮೆಂಟಲ್ಲಿ ಹೇಳೋಗಿ.